ಜೈ ಶ್ರೀರಾಮ್. ನಮಸ್ಕಾರ ಸ್ನೇಹಿತರೆ, ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಸ್ನೇಹಿತರೆ, 2025 ಮೇ 14ನೇ ತಾರೀಕಿನಿಂದ ಗುರುಗ್ರಹದ ಒಂದು ರಾಶಿ ಬದಲಾವಣೆ ನಡೀತಾ ಇದೆ. 2025 ಮೇ 14ನೇ ತಾರೀಕಿನಿಂದ ಗುರು ಮಿಥುನ ರಾಶಿಯಲ್ಲಿ ಹೋಗಿ ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾ ಇದ್ದಾರೆ. ಏನು ಈ ಮಿಥುನ ರಾಶಿಯಲ್ಲಿ ಒಂದು ವರ್ಷಗಳ ಕಾಲ ಗುರುಗ್ರಹದ ಸಂಚಾರ ನಡೀತಾ ಇದೆ. ಈ ಸಂಚಾರದಿಂದ ಮೀನ ರಾಶಿಯವರಿಗೆ ಯಾವ ತರಹದ ಉಪಯೋಗ ಇದೆ, ಯಾವ ತರಹದ ಅನಾನುಕೂಲತೆ ಇದೆ ಅಂತ ನೋಡೋಣ. ಫಸ್ಟ್ ಉಪಯೋಗ ತಿಳ್ಕೊಳ್ಳೋಣ, ಆಮೇಲೆ ಅನಾನುಕೂಲತೆ ಏನಿದೆ ಅಂತ ನೋಡೋಣ. ಅದಕ್ಕೂ ಮುನ್ನ ಸ್ನೇಹಿತರೆ, ಸಾಕಷ್ಟು ಜನಕ್ಕೆ ನಾನು ಈ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ನಿಮಗೆ ಅರ್ಥ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರನೇ ನಾನು ಪ್ರತಿ ವಿಡಿಯೋದಲ್ಲೂ ನಾನು ಸಾಕಷ್ಟು ವಿಚಾರಗಳನ್ನು ಹೇಳ್ತಾ ಬರ್ತಿದ್ದೇನೆ. ಬರೀ ರಾಶಿ ಫಲಿತಾಂಶ ಅಂತ ಹೇಳಿಬಿಟ್ಟು ತುಂಬಾ ನಂಬ್ತಾ ಇದ್ದಾರೆ. ಬಟ್ ಮುಖ್ಯವಾಗಿರ್ತಕ್ಕಂಥದ್ದು ಜನ್ಮ ಜಾತಕ, ಲಗ್ನ ತುಂಬ ಇಂಪಾರ್ಟೆಂಟ್. ರಾಶಿಗೂ ಲಗ್ನಕ್ಕೂ ಏನು ಡಿಫ್ರೆನ್ಸ್ ಇದೆ ಅಂತಂದರೆ, ನೋಡಿ, ನೀವು ನಾಳೆ ಸಾಯಂಕಾಲದೊಳಗಡೆ ಈ ಕೆಲಸವನ್ನು ನಾನು ಮಾಡಬೇಕು ಅಂತ ಅಂದ್ಕೊಳ್ತೀರಾ, ಅದು ರಾಶಿ. ಜಸ್ಟ್ ಅಂದ್ಕೊಳ್ತೀರಾ, ಅದು ರಾಶಿ. ಆ ಅಂದ್ಕೊಂಡಿರೋದನ್ನು ನೀವು ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ತರ್ತೀರಾ, ಅದನ್ನು ಸಕ್ಸಸ್ಫುಲ್ಲಾಗಿ ಮಾಡ್ತೀರಾ, ಅದು ಲಗ್ನ. ಅಂದರೆ ನಮ್ಮ ದಶಾಭಕ್ತಿ ಚೆನ್ನಾಗಿದ್ದರೆ ನೀವೆಲ್ಲನೂ ಕೆಲಸಗಳನ್ನು ಮಾಡ್ಕೊತಾ ಹೋಗ್ತೀರಾ, ಎಲ್ಲ ಚೆನ್ನಾಗಿರುತ್ತೆ. ನಿಮ್ಮ ಟೈಮ್ ಚೆನ್ನಾಗಿದ್ದಾಗ ಎಲ್ಲರೂ ನಿಮ್ಮ ಹಿಂದೆ ಬರ್ತಾರೆ, ನಿಮಗೆಲ್ಲ ಕೆಲಸಗಳು ಸುಗಮವಾಗಿ ನಡೀತಾ ಇರುತ್ತೆ. ಆದರೆ ಟೈಮ್ ಚೆನ್ನಾಗಿಲ್ಲ ಅಂತ ಅಂದ್ಕೊಂಡಾಗ ನಿಮ್ಮ ಮನಸ್ಸಿನಲ್ಲಿ ಎಷ್ಟೇ ನಾನು ಆ ಕೆಲಸ ಮಾಡಬೇಕು ಈ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಾಗ ಅದು ಕಾರ್ಯರೂಪಕ್ಕೆ ಬರೋದಿಲ್ಲ. ಅದೇ ಜನ್ಮರಾಶಿಗೂ ಲಗ್ನಕ್ಕೂ ತುಂಬ ವ್ಯತ್ಯಾಸ. ರಾಶಿನೂ ಮುಖ್ಯ, ಲಗ್ನನೂ ಮುಖ್ಯ, ಬಟ್ ಲಗ್ನ ಜಾಸ್ತಿ ಮುಖ್ಯ. ನೀವೆಷ್ಟು ಸಕ್ಸಸ್ ಸಾಧಿಸ್ತೀರ ಜೀವನದಲ್ಲಿ ಅನ್ನೋದು ಲಗ್ನದಿಂದ ನಾವು ತಿಳ್ಕೊತೀವಿ. ಸೊ ಇದನ್ನು ಅರ್ಥ ಮಾಡ್ಕೋಬೇಕು ಅಂತಲೇ ನಾನು ಪ್ರತಿ ವಿಡಿಯೋದಲ್ಲೂ ನಾನು ಹೇಳ್ತಾ ಬರ್ತಿದ್ದೇನೆ. ಬರೀ ಗುರುಬಲ ಶನಿಬಲ ಇದೆ ಅಂತ ಹೇಳಿಬಿಟ್ಟು ತುಂಬಾ ಸಂತೋಷದಿಂದ ಇಗ್ಗಿಬಿಡ್ತೀವಿ ನಾವು. ಬಟ್ ದಶಾಭಕ್ತಿ ಚೆನ್ನಾಗಿಲ್ಲ ಅಂತಂದರೆ, ನಿಮ್ಮ ಜನ್ಮ ಜಾತಕದಲ್ಲಿ ದಶಾಭಕ್ತಿ, ಯಾವುದೋ ಒಂದು ದಶಾಭಕ್ತಿ ಚೆನ್ನಾಗಿಲ್ಲಪ್ಪ, ನಡೀತಾ ಇದೆ, ಗುರುಬಲ ಶನಿಬಲ ಬಂದರೂ ಕೂಡ ಬೇಸಿಗೆಯಲ್ಲಿ ಮಳೆ ಬಂದಂಗೆ ಇರುತ್ತೆ ಅಷ್ಟೇ. ಯಾವಾಗಲೂ ಒಂದು ಸಲ ಬೇಸಿಗೆಯಲ್ಲಿ ದಿನ ಮಳೆ ಬರಲ್ವಲ್ಲ, ಸೊ ಯಾವಾಗಲೂ ಒಂದು ಸಲ ಬರುತ್ತೆ. ಸೊ ಅದೇ ಥರನೇ ನಿಮಗೆ ದಶಾಭಕ್ತಿ ಚೆನ್ನಾಗಿಲ್ಲ ಅಂತಂದರೆ, ಈ ಗುರುಬಲ ಶನಿಬಲ ಇದ್ದಾಗ ಯಾರೋ ಒಬ್ಬರು ಸಹಾಯಕ್ಕೆ ಬರ್ತಾರೆ, ಏನೋ ಚಿಕ್ಕ ಸಹಾಯ ನಡೆಯುತ್ತೆ ಅಷ್ಟೇ. ದೊಡ್ಡ ಮಟ್ಟಕ್ಕೆ ನಿಮಗೆ ಜೀವ ಅದು ವರ್ಷ ಪೂರ್ತಿ ಚೆನ್ನಾಗಿರೋದಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಮತ್ತೆ ಇಲ್ಲಿ ಮುಖ್ಯವಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಸ್ನೇಹಿತರೆ, ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಾ ಇರತಕ್ಕಂತಹ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ. ಡೇಟ್ ಆಫ್ ಬರ್ತು ಟೈಮಿಂಗ್ಸು ಕಂಪಲ್ಸರಿ ಬೇಕು. ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಇಲ್ಲ ಅಂದರೆ ದಯವಿಟ್ಟು ಕಾಲ್ ಮಾಡಲಿಕ್ಕೆ ಹೋಗಬೇಡಿ. ಮತ್ತು ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಇರೋರು ನನ್ನ ಹತ್ರ ಫೋನ್ ಮಾಡಿದಾಗ ನಿಮ್ಮ ಪ್ರಾಬ್ಲಮ್ಸ್ನ ಹೇಳ್ಕೋಬಾರ್ದು. ನಾನೇ ನಿಮಗೆ ಕ್ಲಾರಿಟಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ನಿಮ್ಮ ಜೀವನದಲ್ಲಿ ಏನೇನು ಪ್ರಾಬ್ಲಮ್ ಆಗ್ತಾ ಇದೆ, ಯಾವ ದಶಾಭಕ್ತಿ ನಡೀತಾ ಇದೆ, ಯಾವ ಚಿಕ್ಕ ಪರಿಹಾರಗಳನ್ನು ನೀವೇ ಸ್ವತಃ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ, ಪ್ರತಿಯೊಂದು ನಾನು ವಿವರಣೆ ಕೊಡ್ತಾ ಹೋಗ್ತೀನಿ. ಯಾರಿಗಾದರೂ ಇಷ್ಟ ಇದ್ದರೆ ದಯವಿಟ್ಟು ಕಾಲ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಬನ್ನಿ ಸ್ನೇಹಿತರೆ, ಈ 2025 ಮೇ 14ನೇ ತಾರೀಕಿನಿಂದ ಏನು ಗುರುಗ್ರಹದ ಬದಲಾವಣೆ ಇದೆ, ಮೀನ ರಾಶಿಯವರಿಗೆ ಯಾವ ತರಹದ ಉಪಯೋಗಗಳು ಇದೆ ಅಂತ ನೋಡೋಣ. ಮೊದಲನೇದಾಗಿ, ನಿಮ್ಮ ರಾಶ್ಯಾಧಿಪತಿಯಾಗಿರ್ತಕ್ಕಂತಹ ಗುರು ಚತುರ್ಥ ಸ್ಥಾನದಲ್ಲಿ ಈ ವರ್ಷ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಅರ್ಧಾಷ್ಟಮ ಗುರುವಿನ ದೋಷ ಅಂತಲೂ ನಾವು ಕರಿತೀವಿ. ಆದರೆ ಉಪಯೋಗನೂ ಇರುತ್ತೆ. ಯಾಕೆಂದರೆ ನಿಮ್ಮ ರಾಶ್ಯಾಧಿಪತಿನೇ ಚತುರ್ಥ ಸ್ಥಾನಕ್ಕೆ ಹೋಗಿರ್ತಕ್ಕಂತಹ ಸ್ಥಿತಿ ಇದ್ದಾಗ ಖಂಡಿತವಾಗಿಯೂ ಫಿಕ್ಸ್ಡ್ ಅಸೆಟ್ಸ್ ಅಂತ ನಾವೇನು ಹೇಳ್ತೀವಿ, ಸ್ಥಿರಾಸ್ತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರದಲ್ಲಿ ನಿಮಗೆ ತುಂಬ ಒಳ್ಳೆಯ ಒಂದು ವಿಚಾರಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಅಂದರೆ ಸ್ಥಿರಾಸ್ತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರ ಅಂತಂದರೆ, ಈಗ ಪಕ್ಕದಲ್ಲಿ ನಿಮ್ಮ ಭೂಮಿ ಇದೆ, ಹೊಲ ಇದೆ, ಆ ಜಮೀನು ಪಕ್ಕನೇ ಇನ್ನೊಂದು ಎಕರೆ ಇದೆ, ಒಂದು ಸೇಲ್ ಆಗ್ತಾ ಇದೆ, ನೀವು ತೊಗೋಬೋದು. ಈ ಥರ ಒಂದು ಸಿಚುಯೇಷನ್ ಬರುತ್ತೆ ಈ ಸಮಯದಲ್ಲಿ. ಚತುರ್ಥ ಸ್ಥಾನದಲ್ಲಿ ಗುರು ಬಂದಾಗ ನಿಮ್ಮ ರಾಶ್ಯಾಧಿಪತಿನೇ ಗುರು ಆಗಿರೋದ್ರಿಂದ, ಸೊ ಈ ಥರ ಯಾವುದೋ ಒಂದು ಹೊಲ ತೊಗೋಬೇಕು, ಅಥವಾ ಯಾವುದಾದ್ರೂ ಒಂದು ಚಿಕ್ಕದಾಗಿ ಒಂದು ಸೈಟ್ ತೊಗೊಳ್ಳೋಣ, ಅಥವಾ ಒಂದು ವಾಹನ ತೊಗೋಬೇಕು, ಈ ಥರ ಈ ಮನಸ್ಸು ಮಾಡ್ತೀರಾ. ಮತ್ತು ತಗೊಳ್ತಕ್ಕಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಅಂದರೆ ಗುರುವಿನ ಚತುರ್ಥ ಸ್ಥಾನದಿಂದ ಈ ಒಂದು ಒಳ್ಳೆಯ ಉಪಯೋಗ ಇದೆ. ಇನ್ನು ಎರಡನೇ ಉಪಯೋಗ ಏನಪ್ಪ ಅಂತಂದರೆ, ನೋಡಿ, ಮುಖ್ಯವಾಗಿ ನಿಮ್ಮ ಗುರು ದಶಮ ಸ್ಥಾನದ ಮೇಲೆ ನೇರ ದೃಷ್ಟಿ ಆಗ್ತಾ ಇರೋದ್ರಿಂದ, ಉದ್ಯೋಗ ಯಾರೆಲ್ಲ ಕಳ್ಕೊಂಡಿರ್ತೀರಾ ಈ ಸಮಯದಲ್ಲಿ ಉದ್ಯೋಗ ಸಿಗ್ತಾ ಹೋಗುತ್ತೆ. ಯಾವುದಾದ್ರೂ ಒಂದು ಒಳ್ಳೆಯ ಉದ್ಯೋಗ ಸಿಗ್ತಾ ಹೋಗುತ್ತೆ. ಮತ್ತು ಆದರೆ ಇಲ್ಲಿ ಏನಾಗುತ್ತೆ ಅಂತಂದರೆ, ನಿಮಗೆ ಜನ್ಮಶನಿ ಇರೋದ್ರಿಂದ ಮತ್ತು ಚತುರ್ಥ ಸ್ಥಾನದಲ್ಲಿ ಗುರುವಿನ ಸಂಚಾರ ಇರೋದ್ರಿಂದ ಸ್ವಲ್ಪ ದುಡ್ಡಿನ ಅಂದರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ಬೇಕಾಗುತ್ತೆ. ಅಂದರೆ ಸ್ಯಾಲ್ರಿ ಕಡಿಮೆ ಸಿಗ್ತಕ್ಕಂಥದ್ದು, ಅಂದರೆ ಕೆಲಸ ಸಿಗುತ್ತೆ ಬಟ್ ಸ್ಯಾಲ್ರಿ ಕಡಿಮೆನಪ್ಪ ಕೊಡೋದು, 15,000 ಕೊಡ್ತೀವಿ ಅಷ್ಟೇ ಅಂತ ಹೇಳ್ಬೋದು. ಸೊ ಈ ಥರ ಕೆಲಸ ಅಂತೂ ನಿಮಗೆ ಈ ವರ್ಷ ಸಿಗ್ತಾ ಹೋಗುತ್ತೆ, ಅದರಲ್ಲೇನು ತೊಂದರೆ ಇರೋದಿಲ್ಲ. ಇನ್ನು ಮೂರನೇದಾಗಿ ಯಾವ ಉಪಯೋಗ ಇದೆ ಅಂತ ನೋಡೋದಾದರೆ,
ನೀವು ತೀರ್ಥಕ್ಷೇತ್ರಗಳ ದರ್ಶನವನ್ನು ಮಾಡ್ಕೊತೀರಾ, ಜರ್ನೀಸ್ನ ಮಾಡ್ತಾ ಹೋಗ್ತೀರಾ ಈ ಸಮಯದಲ್ಲಿ ಅಂತಲೇ ಹೇಳ್ಬೋದು. ಅಂದರೆ ಕೆಲಸ ಇಲ್ಲದೆ ಇರೋರಿಗೆ ಕೆಲಸ ಸಿಗುತ್ತೆ, ಸ್ಥಿರಾಸ್ತಿ ಆಗಿರ್ಬೋದು, ಸೈಟ್ ಆಗಿರ್ಬೋದು, ಮನೆ ದುರಸ್ತೀಕರಣ ಆಗಿರ್ಬೋದು, ಮತ್ತು ಆಮೇಲೆ ಈ ವಾಹನ ವಿಚಾರದಲ್ಲಾಗಿರ್ಬೋದು ನಿಮಗೇನಾದರೂ ಒಂದು ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ಆಮೇಲೆ ತೀರ್ಥಕ್ಷೇತ್ರಗಳ ದರ್ಶನಗಳನ್ನು ಮಾಡ್ಕೊತಾ ಬರ್ತೀರಾ. ಆದರೆ ಈ ಗುರುವಿನಿಂದ ಚತುರ್ಥ ಸ್ಥಾನದಲ್ಲಿ ಅಂದರೆ ಗುರುಬಲ ಇರೋದಿಲ್ಲ, ಬಟ್ ಗುರು ನಿಮ್ಮ ರಾಶ್ಯಾಧಿಪತಿ ಆಗಿರೋದ್ರಿಂದ ಈ ಥರ ಒಳ್ಳೆಯ ಉಪಯೋಗಗಳು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ತಾ ಇದ್ದೇನೆ. ಆದರೆ ಏನು ಅನಾನುಕೂಲತೆ ಏನಿದೆ ಅಂತ ನೋಡೋದೇ ಆದರೆ ಅರ್ಧಾಷ್ಟಮ ಗುರು ಇರೋದ್ರಿಂದ ನೋಡಿ, ವಿದ್ಯಾರ್ಥಿಗಳು ಎಜುಕೇಷನ್ ವಿಚಾರದಲ್ಲಿ ಅಂದರೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಡ್ತಕ್ಕಂತಹ ವಿಚಾರದಲ್ಲಿ ಸಾಕಷ್ಟು ಹಿಂದೆ ಬೀಳ್ತಕ್ಕಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಮತ್ತು ಮನೆಯಲ್ಲಿ ವಾದ ವಿವಾದಗಳು ಹೆಚ್ಚಾಗಿ ನಡೀತಕ್ಕಂಥದ್ದು, ಜಗಳ ಆಗ್ತಕ್ಕಂಥದ್ದು, ತಾಯಿಯ ಜೊತೆ ಸ್ವಲ್ಪ ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು, ಈ ತರಹದ ಒಂದು ಸ್ಥಿತಿಗತಿಗಳು ಕೂಡ ನಿಮಗೆ ಈ ವರ್ಷದಲ್ಲಿ ಕಾಣ್ತಾ ಇರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಸ್ವಲ್ಪ ಆಕ್ಸಿಡೆಂಟ್ ಆಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಈ ಒಂದು ಅರ್ಧಾಷ್ಟಮ ಗುರುವಿನಿಂದ ಕೂಡ ಕಂಡು ಬರ್ತಾ ಇರುತ್ತೆ. ಆಕ್ಸಿಡೆಂಟ್ ಆಗೋದು, ಹಾಸ್ಪಿಟಲೈಸೇಷನ್ ಆಗೋದು, ಆರೋಗ್ಯದಲ್ಲಿ ವ್ಯತ್ಯಾಸಗಳು ಆಗೋದು, ಈ ಥರ ಒಂದು ಸ್ಥಿತಿಗತಿಗಳು ಕೂಡ ಕಂಡು ಬರ್ತಾ ಇರುತ್ತೆ. ರೈತರಿಗೂ ಅಷ್ಟೇ, ರೈತರಿಗೂ ಕೂಡ ಅವ್ರಿಗೂ ಕೂಡ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ, ಸ್ವಲ್ಪ ಆದಾಯ ಕಡಿಮೆ ಆಗ್ತಾ ಇರುತ್ತೆ. ಆದರೆ ತೊಂದರೆ ಏನಿರೋದಿಲ್ಲ, ಅಂದರೆ ಏನೋ ಒಂದು ಹೇಳ್ಕೊಳೋ ಮಟ್ಟಕ್ಕೆ ಅಥವಾ ಏನೋ ಆಗ್ಬಿಡುತ್ತೆ ಅಂತ ಏನಿರೋದಿಲ್ಲ. ಸ್ವಲ್ಪ ಈ ಥರ ಚಿಕ್ಕ ಪುಟ್ಟ ಕಲಹಗಳು ಕುಟುಂಬದಲ್ಲಿ, ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಇರತಕ್ಕಂಥದ್ದು, ಈ ಥರ ಆರ್ಥಿಕ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥದ್ದು, ಈ ಥರ ಸ್ಥಿತಿಗತಿಗಳು ಮಾತ್ರ ನಿಮಗೆ ಕಾಣ್ತಾ ಇರುತ್ತೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಈ ಒಂದು ಚತುರ್ಥ ಸ್ಥಾನದ ಗುರುವಿನಿಂದ ಈ ಥರ ಶುಭ ಫಲಿತಾಂಶಗಳು ಇದೆ, ಮತ್ತು ಸ್ವಲ್ಪ ಅನಾನುಕೂಲತೆಯೂ ಕೂಡ ಇದೆ ಅಂತಲೇ ಹೇಳ್ತಾ ಇದ್ದೇನೆ. ಈ ಒಟ್ಟಾರೆಯಾಗಿ ನೀವು ಮೀನರಾಶಿಯವರು ಏನು ಮಾಡ್ಕೋಬೇಕು ಅಂದರೆ ಹೆಚ್ಚಾಗಿ ದಕ್ಷಿಣಾಮೂರ್ತಿಗೆ ರುದ್ರಾಭಿಷೇಕಗಳನ್ನು ಮಾಡಿಸ್ಕೊಳ್ತಕ್ಕಂಥದ್ದು, ಆಮೇಲೆ ಮುಖ್ಯವಾಗಿ ಗಣಪತಿ ದೇವಸ್ಥಾನಕ್ಕೆ ಲಡ್ಡು ಮತ್ತು ಕಡಲೆನ ತೊಗೊಂಡೋಗ್ಬಿಟ್ಟು, ಕಡಲೆ ಮತ್ತು ಲಡ್ಡು ನೈವೇದ್ಯಕ್ಕೆ ಇಟ್ಬಿಟ್ಟು ಒಂದು 3 ಪ್ರದಕ್ಷಿಣೆ ಮಾಡ್ಕೊಂಡ್ಬಿಟ್ಟು ಗಣಪತಿ ಸ್ತೋತ್ರಗಳನ್ನು ಹೇಳ್ಕೊಂಡ್ಬಿಟ್ಟು ಅಲ್ಲಿ ಏನು ಲಡ್ಡು ನೀವು ನೈವೇದ್ಯಕ್ಕೆ ಇಟ್ಟಿರ್ತೀರ, ಸೊ ಅಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ, ಭಕ್ತಾದಿಗಳಿಗೆ ಪ್ರಸಾದದ ರೂಪದಲ್ಲಿ ನೀವು ಹಂಚಲಿಕ್ಕೆ ಪ್ರಯತ್ನ ಮಾಡಬೇಕಾಗುತ್ತೆ. ಇದನ್ನು ಪ್ರತಿ ಗುರುವಾರ ಮಾಡ್ಕೊಳ್ತಾ ಹೋಗಿ, ಮತ್ತು ದಕ್ಷಿಣಾಮೂರ್ತಿಗೂ ಕೂಡ ರುದ್ರಾಭಿಷೇಕಗಳನ್ನು ಮಾಡಿಸ್ತಾ ಹೋಗಿ, ಖಂಡಿತ ಮತ್ತಷ್ಟು ಉತ್ತಮವಾಗಿರ್ತಕ್ಕಂತಹ ಸ್ಥಿತಿ ನಿಮಗೆ ನಿರ್ಮಾಣ ಆಗ್ತಾ ಹೋಗುತ್ತೆ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.